ಈಗ ರಾತ್ರಿ ಎಷ್ಟೇ ಲೇಟ್ ಆಗಿರಲಿ, ಎಷ್ಟೇ ಟಯರ್ಡ್ ಆಗಿರಲಿ, ಬೆಳಗ್ಗೆ ಎದ್ದು ಮತ್ತೆ ಅದೇ ರೀತಿಯಲ್ಲಿ ಅದೇ ಎನರ್ಜಿಯಲ್ಲಿ ಮತ್ತೆ ಕೆಲಸ ಮಾಡಕ್ಕೆ ಹೋಗ್ತೀನಿ. ಲೆಟರ್ಸ್ ಎಲ್ಲ ಬರ್ತಾ ಇತ್ತಾ? ಯು ಕ್ಯಾನ್ ಶೇರ್ ಫ್ಯೂ ಆಫ್ ದೀಸ್ ಮೆಮರೀಸ್. ಎನಿ ಫನಿ ಇನ್ಸಿಡೆಂಟ್ಸ್ ಯು ಹ್ಯಾವ್? ನಾನೇ ನಮ್ಮೂರಿಂದ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ಸಹ. ನನ್ನ ಜೊತೆಯಲ್ಲಿ ಓದ್ತಾ ಇದ್ದಂಥ ಹೆಣ್ಮಕ್ಳಿಗೆಲ್ಲ ಋತುಮತಿ ಆಗಿ 2-3 ವರ್ಷಕ್ಕೆ ಮದುವೆ ಮಾಡಿಬಿಟ್ರು ನಮ್ಮ. ಒಂದು ಕನಸು, ಒಂದು ಅವಕಾಶ, ಒಂದು ವರ್ಷ. ನಿಮ್ಮ ಭವಿಷ್ಯ ಬದಲಾಯಿಸಿ. ಎಕ್ಸೆಲ್ ನೀಟ್ ಅಕಾಡೆಮಿ, ಗುರುವಾಯನ್ಕೆರೆ, ಮಂಗಳೂರು. ನೀಟ್ 2026 ಲಾಂಗ್ ಟರ್ಮ್ ಬ್ಯಾಚ್ಗಳು ಆರಂಭವಾಗಿದೆ. ಅನನ್ಯ ಶಿಕ್ಷಕರು, ದೈನಂದಿನ ಪರೀಕ್ಷೆಗಳು, ವೈಯಕ್ತಿಕ ಮಾರ್ಗದರ್ಶನ. ಇದು ಬರೀ ಕೋಚಿಂಗ್ ಅಲ್ಲ, ನಿಮ್ಮ ಭವಿಷ್ಯ ನಿರ್ಮಾಣದ ವೇದಿಕೆ. ಅಡ್ಮಿಷನ್ಸ್ ಓಪನ್ ನೌ. ಸೀಟ್ಸ್ ಫಿಲ್ಲಿಂಗ್ ಫಾಸ್ಟ್. ಜಾಯಿನ್ ಎಕ್ಸೆಲ್ ವೇರ್ ನೀಟ್ ಡ್ರೀಮ್ಸ್ ಟೇಕ್ ಫ್ಲೈಟ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಚನಾ ಗುಡಿಗಾರ್. ವೆಲ್ಕಮ್ ಟು ಆರೋಹಣ ಪಾಡ್ಕಾಸ್ಟ್. ಇವತ್ತು ನಮ್ಮೊಂದಿಗೆ ಒನ್ ಆಫ್ ದ ಯೂನಿಕ್ ಪರ್ಸನಾಲಿಟಿ ಜೊತೆಯಾಗಿರುವಂಥದ್ದು, ಒನ್ ಆಫ್ ಮೈ ಫೇವ್ರೇಟ್, ಕರ್ನಾಟಕ ರಾಜ್ಯ ಕಂಡಂತಹ ಧೀಮಂತ ಮಹಿಳೆ ಇವರು. ಒಬ್ಬ ವೈದ್ಯೆಯಾಗಿ ಜೊತೆಗೆ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ರಾಜಕೀಯವಾಗಿ ಸಕ್ರಿಯವಾಗಿದ್ದುಕೊಂಡು ಇದೀಗ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಅತ್ಯದ್ಭುತ ಸಮಾಜ ಕಾರ್ಯಗಳನ್ನ ಮಾಡಿಕೊಂಡು ಕರ್ನಾಟಕದ ಮನೆ ಮಾತಾಗಿರುವಂತಹ ಧೀಮಂತ ಮಹಿಳೆ. ಹೆತ್ತ ಅಮ್ಮನಂತೆ ತೋರುವಂತಹ ಮಮತೆ, ಅವರ ನಾಯಕತ್ವ ಗುಣ, ಅವರ ಕಾರ್ಯವೈಖರಿ ಇರ್ಬೋದು, ಇಲ್ಲ ಅವರು ಕೆಲಸಗಳನ್ನ ಮಾಡಿಸ್ಕೊಡುವಂತಹ ರೀತಿ ಇರ್ಬೋದು, ಇಲ್ಲ ಅವರ ನಾಯಕತ್ವ ಗುಣಕ್ಕೆ ಅತ್ಯದ್ಭುತವಾದಂತಹ ಫ್ಯಾನ್ ಫಾಲೋವಿಂಗ್ ಇದ್ದಾರೆ. ಅಂಡ್ ಅವರ ಕಾರ್ಯವೈಖರಿ ತುಂಬಾನೇ ಮಾದರಿ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮೊಂದಿಗೆ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಜೊತೆಯಾಗಿದ್ದಾರೆ. ಮೇಡಮ್, ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ಟು ದಿಸ್ ಶೋ. ನಮಸ್ಕಾರ ರಚನಾ, ಥ್ಯಾಂಕ್ ಯು. ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ರಚನಾ. 2025 ಹೇಗಿದೆ? ಅದ್ಭುತವಾಗಿದೆ. ನಾನು ಯಾವತ್ತು ಈ ಇಸ್ವಿ ಹೆಂಗೆ ನಡೆಯುತ್ತೆ, ಆ ಇಸ್ವಿ ಹೆಂಗೆ ನಡೆಯುತ್ತೆ ಅಂತ ಅಂದ್ಕೊಂಡವಳೇ ಅಲ್ಲ. ಹಂಗೆ ಆವತ್ತು ಆ ಥರ ರೆಸಲ್ಯೂಷನ್ ಪ್ಲ್ಯಾನ್ಸು ಹಂಗೆಲ್ಲ ಏನಿಲ್ಲ ಬಿಡಿ, ಹೆಂಗೆ ನಡೆಯುತ್ತೆ ಹಾಗೆ. ಬಟ್ ಏನಂದರೆ ಪ್ರತಿದಿನ ನನಗೆ ಆ ಉಲ್ಲಾಸ, ಸಂತೋಷ ಮಾಡಬೇಕು ಅನ್ನೋ ಒಂದು ಚಿಂತನೆ ಅದೆಲ್ಲ ಇರೋದ್ರಿಂದ ಯಾವಾಗಲೂ ಭಾಳ ರೇರು ನಾನು ಸಪ್ಪಕ್ಕಿರೋದು. ಅದರ್ವೈಸ್ ಯಾವಾಗಲೂ ಹಿಂಗೆ ಖುಷಿಯಾಗಿರ್ತೇನೆ. ತುಂಬಾ ಖುಷಿಯಾಗಿರ್ತೀರಾ, ತುಂಬಾನೇ ಎನರ್ಜೆಟಿಕ್ ಆಗಿ ಮೇಂಟೈನ್ ಮಾಡ್ತೀರಾ. ಅದು ಎಷ್ಟೇ ಹೆಕ್ಟಿಕ್ ದಿನ ಆಗಿರ್ಬೋದು. ಹೌ ಡು ಯು ಬ್ಯಾಲೆನ್ಸ್ ಯುವರ್ ಸೆಲ್ಫ್? ಇಲ್ಲ ಒಂದು ಎನರ್ಜಿಗೆ ಸೀಕ್ರೆಟ್ ಏನು, ಆ ಖುಷಿಗೆ ಸೀಕ್ರೆಟ್ ಏನು ಗೊತ್ತಿಲ್ಲ. ನಾನು ಹುಡ್ದಾಗಿಂದ ನಾನು ಹಿಂಗೆ ಇರೋದು. ನಾನು ಸ್ಕೂಲಿಂದನೂ ಸ್ಕೂಲಲ್ಲೂ ಸಹ ನಾನು ಕ್ಲಾಸ್ ಲೀಡರ್ ಆಗಿದ್ದೆ. ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದ್ದೆ. 5ನೇ ಕ್ಲಾಸಿಂದನೇ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದ್ದೆ. ಮತ್ತು ಆಟ ಆಡ್ತಿದ್ದೆ, ಡಾನ್ಸ್ ಮಾಡ್ತಾಯಿದ್ದೆ, ಸಂಗೀತ ಆಡ್ತಿದ್ದೆ. ಇಂಥದ್ರಲ್ಲಿ ಇಲ್ಲವೇ ಇಲ್ಲ ಅಂತ ಪ್ರಾಬ್ಲಿ ನನ್ನ ಸೈನೇ ಹಂಗಿದೆ ಅನಿಸುತ್ತೆ. ನಾನಿರೋದೇ ಹೀಗೆ. ಸೊ ಅದೆಲ್ಲನೂ ನನಗೆ ಇವತ್ತು ಉಪಯೋಗ ಆಗಿದೆ. ಅಂದರೆ ನಾನು ಯಾವಾಗಲೂ ಈಗ ರಾತ್ರಿ ಎಷ್ಟೇ ಲೇಟ್ ಆಗಿರಲಿ, ಎಷ್ಟೇ ಟಯರ್ಡ್ ಆಗಿರಲಿ, ಬೆಳಗ್ಗೆ ಎದ್ದು ಮತ್ತೆ ಅದೇ ರೀತಿಯಲ್ಲಿ ಅದೇ ಎನರ್ಜಿಯಲ್ಲಿ ಮತ್ತೆ ಕೆಲಸ ಮಾಡೋಕ್ಕೆ ಹೋಗ್ತೇನೆ. ಖುಷಿಯಿಂದ ಹೋಗ್ತೇನೆ. ಅಂದರೆ ಎಷ್ಟು ಖುಷಿ ಅಂದರೆ ನಾನು ಪ್ರತಿಯೊಂದೂ, ಈಗ ನಾನು ಒಂದು ಡ್ರೆಸ್ ಮಾಡ್ಕೊಳ್ಳೋದಿರಲಿ, ಅಲ್ಲಿಂದನೂ ಅಷ್ಟೆ. ನನ್ನ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಫಸ್ಟು ಯಾವಾಗಲೂ ನಾನು ಒಂದನ್ನು ನಂಬ್ತೀನಿ. ಮೊದಲು ನಾವು ಚೆನ್ನಾಗಿರಬೇಕು. ನಮ್ಮ ಆರೋಗ್ಯ ಇರಲಿ, ನಮ್ಮ ಊಟ ಇರಲಿ, ನಮ್ಮ ಹಣ ಇರಲಿ, ಪ್ರತಿಯೊಂದು ನಮ್ಮ ಹತ್ರ ಇರಬೇಕು. ನಾವು ಚೆನ್ನಾಗಿರಬೇಕು. ನಾವು ಖುಷಿಯಾಗಿದ್ದಾಗ ನೀವು ಸಹ ಆ ಖುಷಿಯಿಂದ ನೀವು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಮಟ್ಟಕ್ಕೆ ಅವಕಾಶ ಸಿಗತ್ತೆ. ಸೊ ನಾನು ಪ್ರತಿಯೊಂದನ್ನು ನನ್ನ ಲೈಫಲ್ಲಿ ನಾನು ಎಂಜಾಯ್ ಮಾಡ್ಕೊಳ್ತಾನೆ ಲೈಫನ್ನು ಮುಂದೆ ತೊಗೊಂಡೋಗೋದು. ಯಾವಾಗಲೂ ಒಂದೊಂದು ಸಲ ಅಫ್ಕೋರ್ಸ್ ಎಲ್ಲ ಲೈಫ್ ಒಂದೇ ಥರ ಇರೋದಿಲ್ಲ. ಕೆಲವೊಂದು ಘಟನೆಗಳು ನಿನಗೆ ಮನಸ್ಸಿಗೆ ನೋವಾಗುತ್ತೆ. ಕೆಲವೊಂದು ಸಲ ನಿನಗೆ ಅಂದ್ಕೊಂಡಿದ್ದಾಗೋದಿಲ್ಲ. ಮನಸ್ಸಿಗೆ ನೋವಾದಾಗ ಆ ಮೂಮೆಂಟ್ರಿ ಸ್ವಲ್ಪ ಒಂಚೂರು ಬೇಜಾರಾಗುತ್ತೆ. ಕೆಲವೊಂದು ಸಲ ನಾನು ಹತ್ತಿರೋದು ಉಂಟು. ಅಂದರೆ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಹಂಗಿರ್ತವೆ, ಸಂದರ್ಭಗಳು ಹಂಗಿರುತ್ತೆ. ಸೊ ಪ್ರಾಬ್ಲಿ ಅದು ಬರೀ ಕೆಲ ಸಮಯ ಮಾತ್ರ.
ಮತ್ತೆ ಬೆಳಗ್ಗೆ ಎದಳು ಅದೇ ಹೋರಾಟ, ಅದೇ ಖುಷಿ, ಅದೇ ಹುಮ್ಮಸ್ಸು, ಹಾಗೇ ಇರ್ತೀನಿ ನಾನು. ನಾನು ಮನುಷ್ಯ ಜನ್ಮನೇ ಒಂದು ಸುಂದರವಾದಂಥ ಒಂದು ಜೀವನ. ಯಾಕಂದರೆ ಪ್ರಾಣಿಗಳಿಗೆ ಈ ಥರ ಮನುಷ್ಯನ ಯೋಚನೆ ಮಾಡೋದಾಗಲಿ, ಪ್ರತಿಯೊಂದನ್ನು ಅನುಭವಿಸೋದಕ್ಕಾಗಲಿ ಅವರಿಗೆ ಯಾವುದೇ ಥರ ಜ್ಞಾನ ಇಲ್ಲ. ನಾವೊಂದು ಸೀರೆ ಉಟ್ಕೊಂಡಿದ್ದೀವಿ ಅಂದ್ರೂ ಅದನ್ನು ಸಹ ನಾವು ಅನುಭವಿಸ್ತೀವಿ. ಉಟ್ಕೊಂಡಾಗ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ, ನಾನು ಈ ಸಾರಿ ಅಂದರೆ ಪ್ರತಿಯೊಂದು ಒಂದು ಬೊಟ್ಟು ಇಟ್ಕೊಳ್ಳಿ, ನೀನು ಹೂವು ತೊಗೊಂಡು ಬಂದೆ, ಆ ಹೂವದಲ್ಲೂ ಆ ಹೂವು ಮುಟ್ಕೊಂಡಾಗ ಎಷ್ಟು ಚೆನ್ನಾಗಿ, ಆ ಹೂವದ ಪ್ರೀತಿ ಏನು, ಇದೆಲ್ಲ ಅನುಭವ ಇದೆಯಲ್ಲ, ಅದು ಮನುಷ್ಯರು ಮಾತ್ರ ಪಡ್ಕೊಳಕ್ಕೆ ಸಾಧ್ಯ, ಅನುಭವಿಸೋದು ಪ್ರಾಣಿಗಳಲ್ಲ. ಸೊ ನಾನು ಪ್ರತಿಯೊಂದು ಜೀವಿಸ್ತೀನಿ, ಅನುಭವಿಸ್ತೀನಿ, ಅದು ಭಾಳ ಖುಷಿಯಿಂದ. ಓಕೆ, ನೈಸ್. ಮೇಡಮ್, ಈಗ ನಿಮ್ಮ ದಿನಚರಿ ತುಂಬ ಹೆಕ್ಟಿಕ್ ಆಗಿರ್ಬೋದು, ಕೆಲವೊಂದ್ಸಲ ಫ್ರೀ ಇರ್ಬೋದು, ಗೊತ್ತಿಲ್ಲ ನಮಗೆ. ಸೊ ನಿಮ್ಮ ಒಂದು ದಿನಚರಿಗೆ ಕರ್ಕೊಂಡು ಹೋಗ್ತೀರಾ ಅಂದರೆ, ಡೇ ಇನ್ ಯೋರ್ ಲೈಫ್ ಅಂದರೆ ಹೌ ಡು ಯು ಎಕ್ಸ್ಪ್ರೆಸ್? ನನಗೀಗ 50 ವರ್ಷ. ಓಕೆ, ನಾನು ಫಸ್ಟಿಂದನೂ ನಾನು ಹೇಳಿದೆ, ನಾನು ಒಂಥರ ಸ್ಪೋರ್ಟಿವ್ ಗರ್ಲು. ನಾನು ಎಲ್ಲ ನನಗೀಗಲೂ, ಆವಾಗ ನಮ್ಮೂರಲ್ಲಿ ವಿದ್ಯಾಭ್ಯಾಸ ಇಲ್ಲ. ನಾನೇ ನಮ್ಮೂರಿಂದ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು ಸಹ. ನನ್ನ ಜೊತೆಯಲ್ಲಿ ಓದ್ತಾ ಇದ್ದಂಥ ಹೆಣ್ಮಕ್ಳಿಗೆಲ್ಲ ಋತುಮತಿ ಆಗಿ 2-3 ವರ್ಷಕ್ಕೆ ಮದುವೆ ಮಾಡಿಬಿಟ್ರು ನಮ್ಮೂರಲ್ಲಿ. ನಮ್ಮ ತಂದೆ ಮಾತ್ರ ನನ್ನನ್ನು ಓದಿಸಿದ್ದು. ಇಡೀ ಊರಿಗೆ ನಾನು ಮೊದಲನೇ ವಿದ್ಯಾವಂತೆ ಆದೆ, ಮೊದಲನೇ ಡಾಕ್ಟ್ರ್ ಆದೆ. ಇವತ್ತು ಮೊದಲನೇ ಹೆಣ್ಣು ಮಗಳು ರಾಜಕೀಯಕ್ಕೆ ಅಂದರೆ ರಾಜಕೀಯವಾಗಿ ಅಷ್ಟು ಎತ್ತರಕ್ಕೆ ಬೆಳೆದಿರೋದು ಸಹ ಮೊದಲನೇ ಹೆಣ್ಮಗಳು ಆ ಊರಿಂದ. ಸೊ ಹಾಗಾಗಿ ನನಗೆ ಅಲ್ಲ, ಆ ಊರಿನವ್ರಿಗೆಲ್ಲರಿಗೂ ಹೆಮ್ಮೆ ಇದೆ. ನಮ್ಮ ಮಗಳಪ್ಪ, ನಮ್ಮೂರು ಮಗಳಪ್ಪ. ನಮ್ಮೂರು ಮಾರೇನಹಳ್ಳಿ, ವಿಜಯನಗರದ. ಸೊ ಹಾಗಾಗಿ ನಂದು ರೊಟೀನಾಗಿ ಏನಂದರೆ, ಬೆಳಗ್ಗೆ ನನಗೆ ಯೋಗ, ವಾಕಿಂಗು ಇದೆಲ್ಲ ನನಗೆ ಫಸ್ಟಿಂದನೂ ಸ್ಪೋರ್ಟ್. ನಾನು ಖೋಖೋ ಆಡ್ತಾಯಿದ್ದೆ, ಖೋಖೋ ಕ್ಯಾಪ್ಟನ್ ಆಗಿದ್ದೆ ಸ್ಕೂಲಲ್ಲೆಲ್ಲ. ಕಾಲೇಜಿಗೆ ಹೋದ್ಮೇಲೆ ಆದರೆ ನಮ್ಮ ಮನೇಲೆಲ್ಲ ಜಾಸ್ತಿ ಒತ್ತು ನಿನಗೆ ಓದೋಕ್ಕೆ ಕೊಟ್ಟರು. ಹಾಡು ಕಲಿಯೋಕ್ಕೆ ಹೋಗ್ತೀನಿ ಅಂದರೆ, ನೀನು ಹಾಡೆಲ್ಲ ಏನು ಕಲಿಯೋಕ್ಕೆ ಹೋಗ್ಬೇಡ, ನೀನು ಓದವ ನೀನು ಅಂತನೋರು ನನಗೆ. ಡಾನ್ಸ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಒಂದು ಸಲ ನಮ್ಮ ಮಿಸ್ಸು ಕರೆದು ನಮ್ಮ ಅಣ್ಣನಿಗೆ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ನಿನ್ನ ತಂಗಿ, ಡಾನ್ಸಿಗೆ ಸೇರಿಸ್ರು ಅಂತ. ನಮ್ಮಲ್ಲೆಲ್ಲ ಇಲ್ಲ ಹಂಗೆ ಡಾನ್ಸು ಅದೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಇವಾಗ ನನಗೆ ಆ ಒಂದು ನಮಗೆ ಹಾಡು ಹೇಳ್ಕೊಳ್ಳೋಕ್ಕೆ ಒಂದು ಸಂಗೀತ ಟೀಚರ್ ಬರ್ತಾರೆ, ಮತ್ತು ಡಾನ್ಸ್ ಹೇಳ್ಕೊಡೋಕ್ಕೂ ಒಂದು ಟೀಚರ್ ಬರ್ತಾಳೆ. ಅವಳು ಇಂಜಿನಿಯರಿಂಗ್ ಸ್ಟೂಡೆಂಟು. ಅವಳು ಆ ದುಡ್ಡಿಂದ ಅವಳು ಫೀಸ್ ಕಟ್ತಾಳೆ. ಮತ್ತು ಯೋಗ ಹೇಳ್ಕೊಡೋಕ್ಕೆ ಅವಳು ನನಗಿಂತ ಚಿಕ್ಕವಳೆ ಟೀಚರು, ಅವಳು ಯೋಗ ಟೀಚರ್ ಬರ್ತಾಳೆ. ಆ ಎಲ್ಲ ಟೀಚರ್ಸ್ ಬದುಕೂ ಒಂದು ಸಂಘರ್ಷ, ಹೋರಾಟ. ಬಟ್ ಆದರೆ ನನಗೇನಂತಂದರೆ, ನಾನು ಇರೋದೇ ಕಡಿಮೆ ಆದರೂ ಅದರಲ್ಲೂ ನಾನು ಒಟ್ಟಲ್ಲಿ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಏನಂದರೆ, ನನ್ನ ತಪ್ಪು ಕ್ಲಾಸ್ ಮಿಸ್ ಆದರೆ, ಬಟ್ ನೀವು ಬರ್ತೀರಾ. ಸೊ ಹಾಗಾಗಿ ನಾನು ಇಷ್ಟು ಫೀಸ್ ಅಂತ ನೀವು ತೊಗೋಬೇಕು, ನಾನು ಬರದೇ ಹೋಗಲಿ. ಯಾಕಂದರೆ ಅದು ಒಂದು ಹೆಣ್ಮಗಳು ಅಲ್ವಾ, ಅವಳು ಅವಳ ಬದುಕನ್ನು, ಅವಳ ಹೋರಾಟದ ಮುಖಾಂತರ ಅವಳು ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ಸೊ ನಾನು ಕೊಡೋ ಒಂದು ಹಣ ಅಂತಂದರೆ, ನಾನು ಅನಿಸುತ್ತೆ ಒಂದು ಸಣ್ಣ ಸಬಲೀಕರಣದ ಒಂದು ದಾರಿ ನನ್ನ ಕಡೆಯಿಂದ ಅಷ್ಟೇ ಅದು. ಹಾಗಾಗಿ ನನಗೆ ಅದನ್ನೆಲ್ಲ ಮಾಡ್ತೀನಿ ಪ್ರತಿದಿನ. ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಎಲ್ಲ ಮುಗಿಸ್ಕೊಂಡು, ಒಂದಿನ ಯೋಗ ಇದ್ದರೆ ಇನ್ನೊಂದಿನ ಡಾನ್ಸ್ ಇರುತ್ತೆ. ಆ ಥರ ನಾನು ಫ್ರೀಯಾಗಿದ್ದರೆ ಮಾತ್ರ, ಇಲ್ಲದೇ ಇದ್ದರೆ ಆ ದಿನ ಏನೂ ಇರೋದಿಲ್ಲ. ಹೆಕ್ಟಿಕ್ ಈ ಥರ ಸ್ಕೆಡ್ಯೂಲ್ಸ್ ಇರುತ್ತೆ. ಸೊ ಹಾಗಾಗಿ ಮತ್ತು ಊಟ ತಿಂಡಿ ಬಗ್ಗೆನೂ ಭಾಳ ಕಾಳಜಿ ಮಾಡ್ತೀನಿ. ಅಂತಂದರೆ ಏನಂದರೆ ಅದು ತಿನ್ನೋಕ್ಕೆ ಹೋಗಲ್ಲ. ಎಷ್ಟು ಹೆಲ್ದಿ ಅಂದರೆ ನಮ್ಮಲ್ಲಿ ಮುದ್ದೆ, ಸಾರು, ಬಸ್ಸಾರು. ನಾವು ಇಲ್ಲಿನ ಬೆಂಗಳೂರು ವಾತಾವರಣಕ್ಕೆ ಹೊಂದ್ಕೊಂಡವ್ರಲ್ವ. ಸೊ ಹಾಗಾಗಿ ಮತ್ತು ನಾನು ಮದುವೆ ಆಗಿರೋದು ಗುಲ್ಬರ್ಗದವ್ರನ್ನ. ನಾವು 12 ವರ್ಷ ಗುಲ್ಬರ್ಗಕ್ಕಿದ್ದೆ. ಅವರು ಡಾಕ್ಟ್ರು, ನನ್ನ ಬ್ಯಾಚ್ಮೇಟ್ ಅವರು. ಸೊ ಗುಲ್ಬರ್ಗದವ್ರಾಗಿರೋದ್ರಿಂದ ರೊಟ್ಟಿ ಪಲ್ಯನೂ ನಮ್ಮಲ್ಲಿರುತ್ತೆ. ಸೊ ಒಂದೊತ್ತು ರೊಟ್ಟಿ ಮಾಡ್ತೀವಿ, ಒಂದೊತ್ತು ಮುದ್ದೆ ಮಾಡ್ತೀವಿ, ಮುದ್ದೆ ಸಾರು ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಫುಡ್ಡೂ ಭಾಳ ಸಿಂಪಲ್ಲು, ಹಂಗೇನು ದೊಡ್ಡದು ಯಾವುದೇ ಥರದ, ನಾರ್ಮಲ್ಲಾಗಿ ಅನ್ನ ಸಾರು ಮುದ್ದೆ, ಇಲ್ಲ ರೊಟ್ಟಿ, ಜೋಳದ ರೊಟ್ಟಿ, ಪಲ್ಯ, ಶೇಂಗಾ ಹಿಂಡಿ, ಮೊಸರು, ಹಿಂಗೆ ನಾವು ಅದಷ್ಟೇ. ಅದರ್ವೈಸ್ ಲೈಫ್ ಗೋಸ್ ಆನ್ ಲೈಕ್ ದಿಸ್ ಅಷ್ಟೇ. ಅದರ್ವೈಸ್ ಐ ಆಮ್ ಆ್ಯಕ್ಟಿವ್ ಲೈಕ್ ದಿಸ್. ನನ್ನ ದಿನಚರಿ ರೊಟೀನ್ ಸ್ಟಾರ್ಟ್ ಆಗಿಬಿಡತ್ತೆ. 9 ಗಂಟೆಗೆ ಮನೆ ಬಿಟ್ಬಿಡ್ತೀನಿ ನಾನು. ನಂದೆಲ್ಲ ಮುಗಿಸ್ಕೊಂಡು 9 ಗಂಟೆಗೆ ನಾನು ಹೊರಗಡೆ ಬಂದುಬಿಡ್ತೇನೆ. ಇಲ್ಲಿ ಬಂದಮೇಲೆ ಇಲ್ಲಿಯ ಒಂದು ಕಾರ್ಯವೈಖರಿ ಹೇಗಾಗುತ್ತೆ ನಿಮ್ಗೆ? ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದ ತಕ್ಷಣ ಮಹಿಳಾ ಆಯೋಗಕ್ಕೆ ಬರೋರೆಲ್ಲರೂ ಸಂತ್ರಸ್ತೆ, ಇಂಗ್ಲೀಷಲ್ಲಿ ವಿಕ್ಟಿಮ್ ಅಂತೀವಿ ನಾವು.
ಅವಳು ಏನಾದರೂ ಒಂದು ನೋವಿಂದನೇ ಬಂದಿರ್ತಾಳೆ. ಯಾರು ನೀನು ಲೈಕ್ ಇದು ಆಯೋಗ ಅಂತಂದಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ತಿಂಗಳಿಗೆ ಏನಿಲ್ಲ ಅಂತಂದರೂ ಒಂದು ವರ್ಷಕ್ಕೆ ಈಗ ಫಸ್ಟು 1,000 ಆ ಥರ ಕಂಪ್ಲೇಂಟ್ಸ್ ಎಲ್ಲ ಬರ್ತಾಯಿತ್ತು. ಈಗ ವರ್ಷಕ್ಕೆ ನಾನು ಬಂದು 1 ವರ್ಷ ಆಯ್ತು. ಈಗ 2,000 ಅಷ್ಟು ಕಂಪ್ಲೇಂಟ್ಸ್ ಎಲ್ಲ ಬರಿತಾ ಇರ್ತಾರೆ. ಯಾಕೆಂದರೆ ಹತ್ರ ಇರೋರು ಆಯೋಗಕ್ಕೆ ಬರ್ಬೋದು, ಈಗ ಇಡೀ ಕರ್ನಾಟಕದಿಂದ ಬರೋಕ್ಕಾಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಅಲ್ಲೇ ಅವರು ಲೆಟ್ರು ಬರೀತಾರೆ. ಅಂದರೆ ಕರೆಕ್ಟಾಗಿ ಅಡ್ರೆಸ್ ಇರಬೇಕು. ಮಹಿಳಾ ಆಯೋಗ ಬೆಂಗಳೂರು, KG ರೋಡು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ಆ ಥರ ಎಲ್ಲ ಬರೆದು ಅವ್ರ ಅಡ್ರೆಸ್ಸು, ಅವ್ರ ವಿಳಾಸ, ಅವ್ರ ನಂಬರು ಕರೆಕ್ಟಾಗಿರ್ಬೇಕು. ಅವ್ರು ಏನೇ ಕಂಪ್ಲೇಂಟ್ ಬರೆದು ಕಳಿಸಿದ್ರು. ಕೆಲವೊಂದು ಸಲ ಸುಮ್ಮನೆ ಹಾಕ್ಬಿಡ್ತಾರೆ, ಏನೂ ಹಾಕ್ದೆ ಯಾರ ಮೇಲೆ, ಆ ಥರದ್ದನ್ನೆಲ್ಲ ಕನ್ಸಿಡರ್ ಮಾಡೋದೇ ಇಲ್ಲ. ಮತ್ತು ಯಾವುದೇ ಭಾಗದಿಂದನೂ ನಿಮ್ಗೇನೇ ತೊಂದರೆ, ಹೆಣ್ಣುಮಗಳು ಅವಳಿಗೇನೇ ತೊಂದರೆ ಆದ್ರೂ ಮಹಿಳಾ ಆಯೋಗಕ್ಕೆ ಬೆಂಗಳೂರಿಗೆ ಬರದೇ ಆದ್ರೂ ಅವಳು ಅಲ್ಲಿಂದನೇ ನಮಗೆ ಪೋಸ್ಟೆಲ್ಲ ಹಾಕ್ಬೋದು. ಸೊ ಅವಾಗ ಏನು ಮಾಡ್ತೀವಿ, ಅವಳಿಗೆ ಈಗ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕಿರುಕುಳ ಕೊಡ್ತಾ ಇರ್ತಾರೆ, ಅವಳಿಗೆ ಬರೋಕ್ಕಾಗೋದಿಲ್ಲ, ಅವಳು ಲೆಟ್ರ್ ಬರಿಬೋದು. ಸೊ ನಾವೇನು ಮಾಡ್ತೀವಿ, ಆ ಕನ್ಸರ್ನ್ಡ್ ನಮ್ಮದು ಒಂದಷ್ಟು ಕೇಸ್ ವರ್ಕರ್ಸ್ ಇದ್ದಾರೆ, ಅವರೆಲ್ಲರೂ ಜಿಲ್ಲೆ ವೈಸ್ ಡಿವೈಡ್ ಮಾಡ್ಕೊಂಡಿರ್ತಾರೆ. ಯಾವುದೇ ಒಂದು ಕಂಪ್ಲೇಂಟ್ ಬಂದಾಗ ಯಾವುದೇ ಜಿಲ್ಲೆಯಿಂದ ಬರಲಿ, ಈಗ ಮೈಸೂರಿಂದ ಬಂತು, ಮೈಸೂರು ಕೇಸ್ ವರ್ಕರ್ ಏನು ಮಾಡ್ತಾರೆ, ಅದನ್ನೆಲ್ಲ ತೊಗೊಂಡು ಅವರು ಮತ್ತು ನಮ್ಮ ಹತ್ರ ಲಾಯರ್ಸು ಇದ್ದಾರೆ, ಅಡ್ವೊಕೇಟ್ಸು ಇದ್ದಾರೆ, ಟೀಮಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರದ್ದು ಒಂದು ಇದು ತೊಗೊಂಡು ಎಲ್ಲವನ್ನ ಮಾಹಿತಿ ತೊಗೊಂಡು ಆ ಕನ್ಸರ್ನ್ಡ್ ಅಥಾರಿಟಿಗೆ ಬರೀತಾರೆ. ಈಗ ಆರೋಗ್ಯ ಇಲಾಖೆಯಲ್ಲಿ ಯಾರೋ ಒಂದು ಹೆಣ್ಣುಮಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇರ್ತಾನೆ, ಯಾರೋ ಒಬ್ಬ ಮೇಲ್ ಸ್ಟಾಫು, ಗಂಡಸ ಮಗ. ಸೊ ಆವಾಗ ನಾವೇನು ಮಾಡ್ತೀವಿ, ಅಲ್ಲಿನ ಕಮಿಷ್ನರಿಗೆ ಬರಿತೀವಿ, ಅಲ್ಲಿನ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಬರಿತೀವಿ, ಈ ಥರ ಒಂದು ಕಂಪ್ಲೇಂಟ್ ಬಂದಿದೆ, ಅದನ್ನು ನೀವು ವಿಚಾರಣೆ ಮಾಡಿ ನಮಗೆ ಅದು ಸಂಪೂರ್ಣ ಆ ಹೆಣ್ಣು ಮಗಳಿಗೆ ಸುರಕ್ಷಿತವಾಗಿ ಅವಳಿಗೇನೇನೆಲ್ಲ ನೀವು ಆ ಒಂದು ವಾತಾವರಣವನ್ನು ಕೊಡಬೇಕು ಅಥವಾ ಟ್ರಾನ್ಸ್ಫರ್ ಕೊಡಬೇಕಾ, ಏನು ಆ ಹೆಣ್ಮಗಳು ಕೇಳ್ತಾ ಇದ್ದಾಳೆ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಕೊಟ್ಟು ನಮಗೆ ರಿಪೋರ್ಟ್ ಕಳಿಸಿ ಅಂತ ನಾವು ಮಾಡ್ತೀವಿ. ಸೊ ಒಂದು ಕಮಿಷನಿಂದ ಲೆಟ್ರ್ ಹೋದಾಗ ಅದು ಖಂಡಿತವಾಗ್ಲೂ ಅವರು ICC ಕಮಿಟಿ ಮಾಡೋದು, ಎಲ್ಲೇ ಯಾವುದೇ ಒಂದು ಇಲಾಖೆ ಇರಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಮಾಡಿರ್ತಾರೆ. ಅಂತಂದರೆ ಯಾವುದೇ ಒಂದು ಹೆಣ್ಮಗಳು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಆ ಕಮಿಟಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ನನಗೆ ಈ ಥರ ಕಿರುಕುಳ ಆಗ್ತಾಯಿದೆ, ನನಗೆ ಈ ಥರ ತೊಂದರೆ ಆಗ್ತಾಯಿದೆ ಅಂತ. ಆ ಕಮಿಟಿಯಲ್ಲಿ ಮೆಂಬರ್ಸ್ ಇರ್ತಾರೆ, ಅವರೆಲ್ಲ ಕೂತ್ಕೊಂಡು ಯಾರಿಂದ ಆಗ್ತಾಯಿದೆ ಕರೆಸಿ ಎಲ್ಲ ಮಾತಾಡ್ತಾರೆ. ಅಲ್ಲೇ ಆದರೆ ತಪ್ಪು ಒಪ್ಕೋಬೋದು, ವಿಚಾರಿಸ್ಬೋದು. ಅಲ್ಲಿ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟು ಬೇರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರತಿ ಜಿಲ್ಲೆಯಲ್ಲೂ ಅಧಿಕಾರಿ ಇರ್ತಾರೆ, ಅವರನ್ನು ಅಪ್ರೋಚ್ ಮಾಡ್ಬೋದು, ಆಯೋಗಕ್ಕೆ ಬರಿಬೋದು, ಮತ್ತು ಕೋರ್ಟ್ ಥ್ರೂ ಫೈಟ್ ಮಾಡ್ಬೋದು, ನಾನಾ ರೀತಿಯಾಗಿ. ಆದರೆ ಹೆಣ್ಣುಮಕ್ಕಳು ಸುರಕ್ಷಿತವಾಗಿ ಅವಳು ಕೆಲಸ ಮಾಡೋ ಸ್ಥಳದಲ್ಲಿ ಸುರಕ್ಷಿತವಾಗಿರಬೇಕು ಅಂತ ಹೇಳಿನೇ ಒಂದು ಪಾಶ್ ಕಮಿಟಿ ಅಂತ ಸುಪ್ರೀಂ ಕೋರ್ಟ್ ಗೆಜೆಟ್ ಮಾಡಿದೆ 2013. ಅದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಪಾಶ್ ಕಮಿಟಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್. ಅದು ಅಂದರೆ ಎಲ್ಲೇ ಕೆಲಸ ಮಾಡಬೇಕಾದ್ರೆ ಒಂದು ಹೆಣ್ಮಗಳು 10 ಮತ್ತು 10ಕ್ಕಿಂತ ಜಾಸ್ತಿ ಎಲ್ಲೇ ಇರಲಿ ಪಾಶ್ ಕಮಿಟಿ ಆಗಲೇಬೇಕು. ಎಲ್ಲ ಕಡೆ ಎಲ್ಲಿ ಹೆಣ್ಣುಮಗಳು ಕೆಲಸ ಮಾಡ್ತಾಳೆ ಅಲ್ಲಿ ಪಾಶ್ ಕಮಿಟಿ ಇರಬೇಕು. ಯಾಕೆ ಅಂತಂದರೆ ಅವಳು ಆರಾಮಾಗಿ ಕೆಲಸ ಮಾಡಬೇಕು, ಯಾವುದೇ ಥರ ಒತ್ತಡದಿಂದ ಕೆಲಸ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ. ಸೊ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ 10 ಜನಕ್ಕೆ 10 ಜನ ಇದ್ದರು ಅಂದ್ಕೊಳ್ಳಿ, ಅಲ್ಲೂ ಕಮಿಟಿ ಇರಬೇಕು. 10ಕ್ಕಿಂತ ಜಾಸ್ತಿ ಇದ್ದರೂ ಕಮಿಟಿ ಇರಬೇಕು. ಆ ಕಮಿಟಿಯಲ್ಲಿ ಹೆಣ್ಣುಮಗಳೇ ಸೀನಿಯರ್ ಅಧ್ಯಕ್ಷರಾಗಿರಬೇಕು. ಸೀನಿಯರ್ ಯಾರಿರ್ತಾರೆ ಹೆಣ್ಣುಮಗಳು, ಅವಳು ಅಧ್ಯಕ್ಷರಾಗಿರ್ತಾರೆ. ಅದಾದಮೇಲೆ 3 ಜನ ಮೆಂಬರ್ಸ್ ಇರ್ತಾರೆ. ಮತ್ತು NGO ಹೆಣ್ಣು ಮಕ್ಕಳ ಪರವಾಗಿ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇರುವಂಥ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಅವರನ್ನು ಒಬ್ಬರನ್ನ ಮೆಂಬರ್ ಮಾಡ್ಕೊಳ್ಬೇಕು. ಮತ್ತು ಅದರಲ್ಲಿ ಒಬ್ಬರು ಲಾಯರ್ ಇರಬೇಕು. ಮತ್ತು ಮೆಂಬರ್ಸ್ ಏನು ಮಾಡ್ತಾರಲ್ಲ ಅದರಲ್ಲೂ ಹೆಚ್ಚಿಗೆ ಹೆಣ್ಮಕ್ಳು ಇರ್ತಾರೆ. ಒಬ್ಬರೋ ಇಬ್ಬರನ್ನ ಗಂಡು ಮಕ್ಕಳನ್ನ ಹಾಕ್ಕೋಬೋದು. ಈ ಥರ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ವಿಚಾರಣೆ ಆಗುತ್ತೆ. ಆ ಹೆಣ್ಣುಮಗಳು ಕಂಪ್ಲೇಂಟ್ ಕೊಟ್ಟರೆ ವಿಚಾರಣೆ ಆಗುತ್ತೆ. ಆಮೇಲೆ ತಪ್ಪಿದ್ರೆ ಶಿಕ್ಷೆ ಅಂತಲ್ಲ, ಕೆಲವೊಂದು ಸಲ ಅಪಾಲಜಿ ಕೇಳ್ಬೋದು. ಸಿಂಪಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಮುಂದಕ್ಕೆ ಯಾವ ಇದಕ್ಕಾದ್ರೂ ತಿರುವು ತೊಗೋಬೋದು. ಸೊ ಈ ಪಾಶ್ ಕಮಿಟಿ ಕಂಪಲ್ಸರಿ ಎಲ್ಲೇ ಇರಲಿ, ಎಲ್ಲೇ 10 ಜನ ಮತ್ತು 10ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕೆಲಸ ಮಾಡ್ತಾರೆ, 10ಕ್ಕಿಂತ ಜಾಸ್ತಿ ಕೆಲಸ ಮಾಡೋ ಕಡೆ ಹೆಣ್ಣುಮಕ್ಳು ಇರ್ತಾರೆ, ಅಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಪಾಶ್ ಕಮಿಟಿ ಇರಬೇಕು.
ಬ್ಯೂಟಿಫುಲ್. ಈ ಥರ ಎಲ್ಲ ವಿಜಯನಗರದಲ್ಲಿ ಇವತ್ತು ಅದು ಸಿಟಿ ಒಂದು ಬದಲಾವಣೆ, ಬೆಂಗಳೂರು ಬೆಳೀತಾ ಇದೆ, ಆ ವಾತಾವರಣ ಬಂದಿರ್ಬೋದು. ನಾವು ಹುಟ್ಟಾಗೆಲ್ಲ ಅದು ನಮ್ಮೂರಿಗೆ ಒಂದು ದೇವಸ್ಥಾನ, ಊರಿಂದ ಆಚೆ ಒಂದು ಪಳೇಕಮ್ಮ, ಅವಾಗೆಲ್ಲ ಪಳೇಕ್ ಬಂದಿತ್ತಲ್ಲ, ಅವಾಗ ಊರಿಂದ ಆಚೆ ಇರೋರು ಜನರು ಅಲ್ಲೂ ಒಂದು ದೇವ್ರನ್ನ ಮಾಡ್ಕೊಂಡು ಪೂಜೆ ಮಾಡೋರು ಒಳ್ಳೇದಾಗಲಿ ಅಂತೇಳಿ. ಅದೇ ಟಿಪಿಕಲ್ ಊರು ನಮ್ಮೂರಲ್ಲೂ ಹೊಂಡ ಹಾಕ್ತೀವಿ, ಬೆಂಕಿ ಹೊಂಡ ಹಾಕ್ತೀವಿ, ಊರು ಜಾತ್ರೆ ಮಾಡ್ತೀವಿ, ಕಳಸ ಎತ್ಕೋತೀನಿ. ಆಮೇಲೆ ನಾನು ಆ ಊರಿನ ಮಗಳು, ಬಹಳ ಹೆಮ್ಮೆ ಇದೆ. ನಾನು ಹೇಳಿದೆ ಮೊದಲಿಗೆ, ನಮ್ಮೂರಲ್ಲೇ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟ್ರು. ನಮ್ಮ ತಂದೆ, ಇದೆಲ್ಲ ಶ್ರೇಯಸ್ಸು ನಮ್ಮ ತಂದೆಗೆ ಹೋಗುತ್ತೆ. ನನ್ನ ತಂದೆ ಭಾಳ ದೊಡ್ಡ ಉದಾರವಾದಂಥ ಮನಸ್ಸಿರೋರು. ನನಗನ್ಸುತ್ತೆ ನಮ್ಮ ಅಪ್ಪನಲ್ಲಿ ನಾನು ನಮ್ಮ ಅಂಬೇಡ್ಕರ್ನ ನೋಡಿದ್ದೀನಿ ಅಂತ. ಯಾಕೆಂದರೆ ಹೆಣ್ಮಕ್ಳನ್ನು ಓದಿಸ್ತಾನೇ ಇರಲಿಲ್ಲ, ಅಂಥದ್ರಲ್ಲಿ ನನ್ನನ್ನು ಓದಿಸಿದ್ರು. ನನ್ನ ಯಾವುದೇ ಸ್ವತಂತ್ರ ಒಂದು ನಿರ್ಧಾರಕ್ಕೆ ಅಡ್ಡ ಬರಲಿಲ್ಲ. ಅದು ಮದುವೆ ಇರ್ಬೋದು, ಮದುವೆನೂ ಸಹ ನಾನು ಇಷ್ಟಪಟ್ಟವ್ರನ್ನ, ನಾನು ಡಾಕ್ಟ್ರನ್ನ ಜೊತೆಯಲ್ಲಿ ನಾನು ಓದಬೇಕಾದ್ರೆ ನಾನು ಇಷ್ಟಪಟ್ಟು ಮದುವೆ ಆಗಿದ್ದು ಅವರನ್ನು. ಹಾಗಾಗಿ ಗುಲ್ಬರ್ಗ ಸಂಬಂಧ ನಮ್ಮದು. ಸೊ ಮತ್ತು ನಾನು ಓದಿದ್ದು KVV ಸ್ಕೂಲು, ಅದು ಒಂದು ಸಣ್ಣ ಸ್ಕೂಲು, ಒಂದು ಏನಂತ ದೊಡ್ಡ ಸ್ಕೂಲ್ ಅಂತ ಏನಲ್ಲ, ಬಟ್ ಆ ಸ್ಕೂಲು ನನಗೆ ಎಷ್ಟೊಂದೆಲ್ಲ ನಾಯಕತ್ವದ ಗುಣಗಳನ್ನು ನನಗೆ ಅಲ್ಲಿಂದನೇ ಕಲಿಸಿತ್ತು. ಆ ಸ್ಕೂಲ್ನಲ್ಲಿ ಆವಾಗಲೇ ಎಲೆಕ್ಷನ್ ಇತ್ತು, ಪ್ರತಿ ಸಲ ಎಲೆಕ್ಷನ್ ನಿಂತ್ಕೊತಾ ಇದ್ದೆ. ಆಮೇಲೆ ನಾನು ಎಲ್ರಿಗೂ ಇಷ್ಟ, ನಾನು ಆವಾಗಲೂ ಸ್ವಲ್ಪ ಸ್ಟ್ರಿಕ್ಟೇ. ನಮ್ಮ ಮಿಸ್ ಬಂದ್ಬಿಟ್ಟು ಹೇಳೋರು, ನಾಗಲಕ್ಷ್ಮಿ ನೀನು ಪೊಲೀಸ್ ಆಫೀಸರ್ ಆಗಬೇಕು ನೀನು ಅಂತ. ಅಂದರೆ ಅವಾಗಲೇ ಅವರು ಹೇಳೋರು ಆ ಥರ. ನನಗೆ ಅವಾಗೇನು ಪೊಲೀಸ್ ಆಫೀಸರ್ ಆಗಬೇಕಂತೇನು ಅನಿಸಿಲ್ಲ, ಬಟ್ ನಾನು ಬೈ ನೇಚರ್ ಹಂಗಿದ್ದೆ ಸ್ಕೂಲಲ್ಲೂ ಸಹ. ಮತ್ತು ಎಲ್ಲ ಆ್ಯನ್ಯುವಲ್ ಡೇಸ್ಗೂ ಡಾನ್ಸ್ ಮಾಡಬೇಕು, ಡ್ರಾಮಾ ಮಾಡಬೇಕು. ಇಂಪಾರ್ಟೆಂಟ್ ಅಂತಂದರೆ 7ನೇ ಕ್ಲಾಸಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಾರ್ಟ್ ಮಾಡಿದ್ದೆ ನಾನು. ಈಗಲೂ ಎಷ್ಟೋ ಜನ ನನ್ನ ಸೀನಿಯರ್ಸು ಎಲ್ಲರೂ ನಾಗಲಕ್ಷ್ಮಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಪಾರ್ಟ್ ಮಾಡಿದ್ಲಲ್ಲ ಅವಳಲ್ಲ ಅಂತ ನೆನಪು ಮಾಡ್ಕೋತಾರೆ ಆ ಥರ. ಹಾಗಾಗಿ ನನ್ನ ಶಾಲೆನೂ ಮತ್ತು ನನ್ನ ಊರು ಎರಡೂ ಸಹ ನನ್ನ ಈ ಒಂದು ನಾಯಕತ್ವದ ಗುಣ ಇರ್ಬೋದು, ಕ್ರಿಯಾಶಕ್ತಿ ಇರ್ಬೋದು, ಮಾತೃತ್ವದ ಗುಣ ಇರ್ಬೋದು, ಪ್ರತಿಯೊಂದು ನನ್ನ ಈ ಗುಣಕ್ಕೆ ನಾನು ಬೆಳೆದು ಬಂದಿದ್ದು ಊರು ಮತ್ತು ನಾನು ಕಲಿತಂಥ ಶಾಲೆ ಬಹಳ ದೊಡ್ಡ ಮಟ್ಟಕ್ಕೆ ನನ್ನನ್ನು ರೂಪಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ಏನಾಗಿತ್ತು? ಇವಾಗ ಅದನ್ನೇ ನೀವು ಬದುಕ್ತಾ ಇದ್ದೀರಾ? ನಾನು ಡಾಕ್ಟ್ರ್ ಆಗಬೇಕು. ಎಲ್ಲ ಮಕ್ಳಿಗೆ ಅವಾಗ ಡಾಕ್ಟ್ರ್ ಆಗಬೇಕಲ್ಲ. ನಾನು ಡಾಕ್ಟ್ರು ಆದೆ. ನಾನು ಪೀಡಿಯಾಟ್ರಿಕ್ ಡೆಂಟಿಸ್ಟ್. ನಾನು ದಂತವೈದ್ಯೆ, ಮಕ್ಕಳ ದಂತವೈದ್ಯೆ, ಪೀಡಿಯಾಟ್ರಿಕ್ ಡೆಂಟಿಸ್ಟ್. ನಾನು ಓದಿದ್ದು ತುಮಕೂರು ಸಿದ್ಧಾರ್ಥ ಡೆಂಟಲ್ ಕಾಲೇಜಲ್ಲಿ. ಸೊ ಬಟ್ ಯಾವಾಗಲೂ ನಿನ್ನಲ್ಲಿ ಒಂದು ನಾಯಕತ್ವದ ಗುಣ ಯಾವಾಗಲೂ ನಿನ್ನಲ್ಲಿರುತ್ತೆ. ಆದರೆ ನೀನು ಡಾಕ್ಟ್ರ್ ಆದ್ರೂ ಸಹ ಅವಕಾಶಗಳು ಸಿಕ್ಕಿದಾಗ ನಿನ್ನ ಗುಣ ಟಕ್ಕಂತ ಆಚೆ ಬರುತ್ತೆ ಅದು. ಸೊ ಹಾಗಾಗಿ ಪ್ರಾಬಬಲಿ ನಾನು ಡಾಕ್ಟ್ರ್ ಆಗಿದ್ರೂ ಸಹ ಅವಕಾಶಗಳಿಗೆ ಕಾಯ್ತಾ ಇತ್ತು ಅನಿಸುತ್ತೆ. ಯಾವಾಗ ನನಗೆ ಮೊದಲನೇ ಅವಕಾಶ ಸಿಕ್ತು, ಲೀಡರ್ಶಿಪ್ ಗುಣ ಅದು ಡಾಕ್ಟ್ರನ್ನ ಸ್ವಲ್ಪ ಹಿಂದೆ ಇಟ್ಟು ನಾಯಕತ್ವದ ಗುಣ ಮೇಲೆ ಇರ್ತು. ಹಾಗೆ ಆಯಿತು ನಂದು ಕೆಲಸ. ಓಕೆ, ನಿಮಗೆ ಬಾಲ್ಯದಲ್ಲಿ ಇನ್ಸ್ಪೈರ್ ಮಾಡಿರುವಂತಹ ವ್ಯಕ್ತಿಗಳು ಯಾರು ನಿಮಗೆ? ನನಗೆ ನಮ್ಮಪ್ಪ. ಅದು ಬಿಟ್ಟರೆ ನಾವೇನು ಪಿಕ್ಚರ್ ನೋಡ್ತಾ ಇದ್ವಿ, ಸಿನಿಮಾ, ಅವಾಗೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರೋವು. ಸಿನಿಮಾದಲ್ಲಿ ಯಾವ್ದು ಇಷ್ಟ ನಿಮಗೆ? ನನಗೆ ರಾಜ್ಕುಮಾರ್ ಇಷ್ಟ. ಅವಾಗೆಲ್ಲ ರಾಜ್ಕುಮಾರು, ವಿಷ್ಣುವರ್ಧನ್ನು, ಅನಂತ್ ನಾಗು, ಶಂಕರ್ ನಾಗು, ಮತ್ತು ನಾವು ಅವಾಗ ಹೀರೋ ಅಂತಿದ್ವಿ, ಇನ್ನೊಂದು KD ಪಾರ್ಟು ಅಂತ. KD ಪಾರ್ಟಲ್ಲಿ ವಜ್ರಮುನಿ ಇವರೆಲ್ಲ ವಿಲನ್ಗಳು ಎಲ್ಲ ಇರ್ತಿದ್ರು. ಸುಧೀರು, ತೂಗ್ದೀಪು, ಇವರೆಲ್ಲರೂ ನಮಗೆಲ್ಲ ಅವಾಗ ಅಷ್ಟೇ ಊರು. ಅವಾಗೆಲ್ಲ ಯಾರು ರೋಲ್ ಮಾಡಲು ಹಂಗೇನೂ ಗೊತ್ತಿರಲ್ಲ. ಬಟ್ ನನ್ನ ತಂದೆ ಹೇಗೆ ಅಂದರೆ, ನಮ್ಮ ತಂದೆನೂ ಅಷ್ಟೇ ಆ ಊರಿಗೆ ಮೊದಲನೇ ವಿದ್ಯಾವಂತ. ಆ ಊರಿಗೆ ಯಾಕಂದರೆ ಊರು ಎಲ್ಲ ಹುಲ್ಲು ಮನೆ, ಅವಾಗ ತೋಟ, ಹೊಲ, ಗದ್ದೆ ಎಲ್ಲ ಇರ್ತಿತ್ತು. ಕೆಲ್ಸಕ್ಕೆ ಹೋಗೋರು. ನಮ್ಮಪ್ಪ ತುಂಬ ಬಡತನ ನಮ್ಮ ತಂದೆ ಮನೇಲಿ. ಸೊ ನಮ್ಮ ತಂದೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ರಾತ್ರಿ ಊರಿಗೊಂದು ಮಧ್ಯ ಲೈಟ್ ಕಂಬ ಇರ್ತಿತ್ತಂತೆ. ಆ ಲೈಟ್ ಕಂಬದ ಕೆಳಗಡೆ ಓದ್ತಾ ಇದ್ರಂತೆ ನಮ್ಮಪ್ಪ. ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ನಮ್ಮ ತಂದೆ ಆ ಟೈಮಲ್ಲೇ. ಇಡೀ ಊರೆಲ್ಲನೂ ನಮ್ಮ ತಂದೆನ ಕೃಷ್ಣ ಕೃಷ್ಣ ಅಂತ ಬಂದು ಒಂದು ಅಪ್ಲಿಕೇಶನ್ ಬರೀಬೇಕು ಅಂದರೆ ನಮ್ಮ ಅಪ್ಪನೇ. ಆ ಊರಲ್ಲಿ ಯಾವುದೇ ಒಂದು ಜಮೀನು ನ್ಯಾಯ ಆಗಬೇಕು, ಇಲ್ಲ ಜಗಳ ಆಗಿದೆ ಊರು, ನಮ್ಮ ತಂದೆನೇ ಎಲ್ಲ ಮಾಡ್ತಾಯಿದ್ದಿದ್ದು. ನಾವು ಅದನ್ನು ಚಿಕ್ಕ ಮಗುವಿಂದ ನೋಡ್ತಾ ಬಂದಿದ್ದೀನಿ ನಾನು. ಮತ್ತು ನಮ್ಮ ತಂದೆ ಗುಣ, ಅವರು
ಇನ್ನೊಬ್ರಿಗೆ ಸಹಾಯ ಮಾಡುವಂಥ ಗುಣ ಇರ್ಬೋದು, ಅದನ್ನೆಲ್ಲ ಅವರೇ ನಮ್ಗೆ ಹೇಳ್ಕೊಟ್ಟಿಲ್ಲ ಸ್ಕೇಲ್ ಎತ್ಕೊಂಡು. ಮಕ್ಕಳೇ ಅಷ್ಟು ನೋಡಿ ಕಲ್ತ್ಕೊಳ್ತಾರೆ. ಆದರೆ ಅವರಿಲ್ಲ. ಇವತ್ತು 20 ವರ್ಷ ಆಯಿತು ನಮ್ಮ ತಂದೆ ಇಲ್ಲ. ಆದರೆ ಪ್ರತಿದಿನ ನಾನು ಅವರನ್ನು ಸಂಭ್ರಮಿಸ್ತೀನಿ, ಅವರನ್ನು ಆಚರಣೆ ಮಾಡ್ತೀನಿ. ಅವರು ನನ್ನಲ್ಲಿ ಜೀವಂತವಾಗಿ ಬದುಕಿದ್ದಾರೆ. 2 ಸಲ MLA ನಿಂತ್ಕೊಂಡು ಸೋತಿದ್ರು ನಮ್ಮ ತಂದೆ, ಇಂಡಿಪೆಂಡೆಂಟ್ ಆಗೇನೆ. 1 ಸಲ ಕಾರ್ಪೊರೇಟ್ರಾಗಿ ಗೆದ್ದಿದ್ರು. ನನ್ನ ತಂದೆ, ನಾವು 7 ಜನ ಮಕ್ಕಳು, ಅದರಲ್ಲಿ ನಾನೊಬ್ಬಳೇ ರಾಜಕೀಯಕ್ಕೆ ಬಂದಿರೋದು. ನನಗೆ ನನ್ನ ತಂದೆ ಗುಣಗಳು ಜಾಸ್ತಿ ಇದೆ. ಸೊ ನನ್ನ ತಂದೆನೇ ನನಗೆ ಮೊದಲನೇ ರೋಲ್ ಮಾಡೆಲ್. ನೈಸ್. ಸೊ ನೀವು ಸಿನಿಮಾ ನೋಡ್ತಿದ್ರಿ ಅಂತ ಹೇಳಿದ್ರಿ. ಡಿಡ್ ಯು ವಾಂಟ್ ಟು ಬಿಕಮ್ ಆನ್ ಆಕ್ಟ್ರೆಸ್? ಯಾವುದೊಂದು ಸೈಡ್ ಆ್ಯಂಗಲ್ ಅಲ್ಲಿ? ಯಾವಾಗಲೂ ಇಲ್ಲ. ನಂಗೆ ಇಂಥ ಕ್ಯಾರೆಕ್ಟರ್ ಒಂದು ಮಾಡ್ಬೇಕು ಲೈಫಲ್ಲಿ. ನಮಗೆ ಅವಾಗ ನಾವೆಲ್ಲ ಹಳ್ಳಿ ಮಕ್ಕಳು, ನಮ್ಗೇನು ಅವಾಗೆಲ್ಲ ಪಿಕ್ಚರಲ್ಲಿ ನಾಯಕಿ ಆಗಬೇಕು, ಹೀರೋಯಿನ್ ಆಗಬೇಕು ಅನ್ನೋದು ಏನು ಇವಾಗ್ಲಿಲ್ವಾ? ಇವಾಗ ನಂಗೆ ಈಗ 50. ಎಸ್, ಯು ಕ್ಯಾನ್ ಡೂ ಇಟ್. ನನಗೇನು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಬಟ್ ನಾನು ಎಂಜಾಯ್ ಮಾಡ್ತೀನಿ ಒಳ್ಳೆ ಪಿಕ್ಚರ್. ನಾವು ಅವಾಗೆಲ್ಲ ನಮ್ಮೂರಲ್ಲಿ ಲಲಿತಾ ಟೆಂಟ್ ಅಂತ ಇತ್ತು. ಸೊ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಬೆಳಗ್ಗೆಲ್ಲ ಕೆಲಸ ಇರ್ತಿತ್ತು, ಸಾಯಂಕಾಲ ಈ ನೈಟ್ ಶೋಗೆ ಹೋಗೋರು. ಅವಾಗ ಒಂದೊಂದ್ಸಲ ನಾವು ಎದ್ದಿದ್ರೆ ನಮ್ಮ ಅಪ್ಪನಿಂದೆ ಹೋಗ್ಬಿಡೋದು, ನಮ್ಮ ಅಮ್ಮ ಅಪ್ಪನಿಂದೆ ಹೋಗ್ಬಿಟ್ಟು ಅವಾಗ ನೆಲಕ್ಕೆ 50 ಪೈಸಾನೋ ₹1 ಅನಿಸುತ್ತೆ. ಹೇಳೋರು ನೆಲಕ್ಕೆ, ಮತ್ತು ಬೆಂಚ್ ಅಂದರೆ ಈ ಚೇರ್ಗಳು ಹಾಕಿರೋರು, ಅದಕ್ಕೆ ಹೋದರೆ ₹2. ನಾವು ಪಿಕ್ಚರ್ ನೋಡ್ಕೊಂಡು ತಂದೆ ತಾಯಿ ಜೊತೆ ಅವಾಗೆಲ್ಲ ಅದು ಒಂದು ಕಾಲ, ಅದು ಒಂದು ಸಮಯ. ಸೊ ನಾವೆಲ್ಲ ಆ ಥರದಲ್ಲಿ ಬೆಳೆದಿರೋರು, ಟೆಂಟ್ಗೆ ಹೋಗಿ. ಮತ್ತು ನಮ್ಮೂರು ಒಂದು ಟಿಪಿಕಲ್ ಊರು, ಅಂದರೆ ಎಲ್ಲ ಹಳ್ಳಿಗಳಲ್ಲಿ ಹೆಂಗಿರುತ್ತೆ ಅದೇ ಥರನೇ ಇವತ್ತಿಗೆ ಬದಲಾಗಿದೆ ಅಷ್ಟೇ. ನಾವೆಲ್ಲ ಹುಟ್ಟಿದಾಗ ಈಗಲೂ ನಮ್ಮೂರಲ್ಲಿ ಊರಬ್ಬ ಎಲ್ಲ ನಾವು ಮಾಡ್ತೀವಿ. ಮೇಡಮ್, ಯು ಆರ್ ಗಾರ್ಜಿಯಸ್. ಇವಾಗಲೂ ಕೂಡ 50 ಅಂತ ಹೇಳಿದ್ರಿ, ಸ್ಟಿಲ್ ಯು ಆರ್ ಗಾರ್ಜಿಯಸ್. ಬಟ್ ನಿಮ್ಮ ಕಾಲೇಜ್ ದಿನಗಳಲ್ಲಿ ಹೌ ವಾಸ್ ಯುವರ್ ಕಾಲೇಜ್ ಲೈಫ್? ಇಲ್ಲ ಲೆಟರ್ಸ್ ಎಲ್ಲ ಬರ್ತಾ ಇತ್ತಾ? ಯು ಕ್ಯಾನ್ ಶೇರ್ ಫ್ಯೂ ಆಫ್ ದೀಸ್ ಮೆಮರೀಸ್. ಎನಿ ಫನಿ ಇನ್ಸಿಡೆಂಟ್ಸ್ ಇಫ್ ಯು ಹ್ಯಾವ್? ಇದೆಲ್ಲ ಹೇಳ್ಬೇಕೇನೋ? ಯು ಕ್ಯಾನ್. This will not be covered in any media interview. ಸ್ಪೆಸಿಫಿಕಲಿ ನಾನು PUCಯಲ್ಲಿ ಓದಬೇಕಾದ್ರೆ ನನ್ನನ್ನು ಭಾಳ ಇಷ್ಟಪಡ್ತಿದ್ದೊಂದು ಹುಡುಗ ಇದ್ದ. ಸೊ ನಾನು ಯಾವ ಥರ ಕಲರ್ದು ಡ್ರೆಸ್ ಹಾಕ್ಕೊಂಡೋದ್ರೆ ಅವನು ಚೇಂಜ್ ಮಾಡ್ಕೊಂಬರೋನು. ಅದೆಲ್ಲ ಒಂದು ಆಮೇಲೆ ಲೈಕ್ ಇನ್ನೇನು ಮುಗಿತಾ ಬಂತು ನಮ್ಮದು ಕೋರ್ಸ್ ಎಲ್ಲ, ಟ್ಯೂಷನ್ಗೆ ಹೋಗ್ತಾಯಿದ್ದೆ, ಮುಗಿತಾ ಬಂತು. ಆವಾಗ ನನಗೊಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಮೇಲೆ ನನಗೆ ಅದರಲ್ಲಿ ಅಫ್ಕೋರ್ಸ್ ಆವಾಗೆಲ್ಲ ಆ ಟೈಮಲ್ಲಿ ಆ ಏಜಲ್ಲೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಅಂತೆಲ್ಲ ಇತ್ತು. ಆಮೇಲೆ ನಾನೇನು ಇಷ್ಟಪಡ್ತಿರ್ಲಿಲ್ಲ ಆ ಥರ ಏನು. ನಮ್ಗೆ ಅವಾಗೆಲ್ಲ ನಾನು ಡಾಕ್ಟ್ರ್ ಆಗಬೇಕು, ಓದಬೇಕು, ಮಾರ್ಕ್ಸ್ ತೊಗೋಬೇಕು, ಇಷ್ಟೇ ಇತ್ತು ನನಗೆ. ಸೊ ಹಾಗಾಗಿ ನಾನು ಹೋಗ್ಬಿಟ್ಟು ಅವಾಗೆಲ್ಲ ಆರ್ಚೀಸು, ನನಗೆ ಅವರನ್ನು ಹರ್ಟ್ ಮಾಡೋದು ಇರಲಿಲ್ಲ, ಅವ್ರಿಗೆ ನೋವು ಮಾಡೋದು ಇರಲಿಲ್ಲ. ಸೊ ಆರ್ಚೀಸಿಂದ ಒಂದು ಬ್ರದರ್ ಗ್ರೀಟಿಂಗ್ ಕಾರ್ಡ್ ತೊಗೊಂಡು ಕೊಟ್ಟಿದ್ದೆ. ಆಮೇಲೆ ನಾನು ಡೆಂಟಿಸ್ಟ್ರಿ ಜಾಯ್ನ್ ಆದೆ. ನಂತರ ನಾನು ತುಮಕೂರಿಂದ GDCಗೆ ಬಂದೆ, ಬೆಂಗಳೂರು. ಅಲ್ಲಿ ನನ್ನ ಮನೆಯವ್ರನ್ನ ಭೇಟಿಯಾಗಿ. ನಿಮ್ಮ ಲೈಫಲ್ಲಿ ಎನಿ ಟರ್ನಿಂಗ್ ಪಾಯಿಂಟ್ಸ್, ಯಾವುದಾದ್ರೂ ಇಂಥ ಒಂದು ಪಾಯಿಂಟ್, ದಿಸ್ ಇಸ್ ಅ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತ ನಿಮ್ಮ ಲೈಫಲ್ಲಿ ಏನಾದರೂ ಇದೆಯಾ? ಟರ್ನಿಂಗ್ ಪಾಯಿಂಟ್ ವಾಸ್, ನಾನು ಗುಲ್ಬರ್ಗಾಗೆ ಮದುವೆ ಆಗಿ ಹೋದೆ. ಡಾಕ್ಟ್ರ್ ಆದೆ, ಅದೆಲ್ಲ ಸಹಜ. ನಮ್ಮ ಮನೆಯಲ್ಲಿ ಅಂತರ್ಜಾತಿ ವಿವಾಹ ಆಗಿದ್ದು ನಾನೇ ಮೊದಲು. ಅದು ಈಗಲೂ ಬೇರೆ ಜಾತಿ ಮದುವೆ ಆದರೆ ಯಾರೂ ಎಕ್ಸೆಪ್ಟ್ ಮಾಡೋದಿಲ್ಲ. ಇವಾಗಲೂ ಸಹ, ಈಗಲೂ ಎಲ್ಲ ಅಫ್ಕೋರ್ಸ್ ಇದೆ ಅಲ್ವಾ. ಸೊ ಆಮೇಲೆ ನಮ್ಮೂರು ಹಳ್ಳಿ, ನಮ್ಮ ತಂದೆ 100 ಜನಕ್ಕೆ ನ್ಯಾಯ ಮಾಡೋರು, ಸಮಾಜದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಗುರುತಿಸ್ಕೊಂಡವರು. ನಮ್ಮ ತಂದೆಗೆ ನಾನಂದರೆ ತುಂಬ ಹೆಮ್ಮೆ, ತುಂಬ. ನನ್ನ ಮಗಳು ಡಾಕ್ಟ್ರು, ನನ್ನ ಮಗಳು ಆ ಥರ. ಸಚ್ ಅ ಬ್ಯೂಟಿಫುಲ್ ಫೀಲಿಂಗ್. ನಮ್ಮ ತಂದೆಗೆ ಅಷ್ಟು ಹೆಮ್ಮೆ. ಸೊ ನಾನು
ತುಮಕೂರಿಂದ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ನನ್ನ ಜೊತೆಯಲ್ಲಿ ಡಾಕ್ಟರ್ ರಮೇಶ್ ಅಂತ. ಓಕೆ, ಸಿಂಪಲ್ ಹುಡುಗ. ಸೊ ಒಂದೇ ಪೋಸ್ಟಿಂಗಲ್ಲಿದ್ವಿ. ಪ್ರೀತಿ ಬಂದಾಗ ನೀವು ಯಾರನ್ನು ಹೇಳಿ ಕೇಳಿ ಬರೋದಿಲ್ಲ ಅಂತ ಫೀಲ್ ಆಗುತ್ತೆ. ಸ್ಪಾರ್ಕಲ್ ಯು ವಿಲ್ ಗೆಟ್ ಇಟ್. ಸೊ ಅವರನ್ನು ನಾನು ಒಪ್ಕೊಂಡ ನಂತರ ಅವ್ರು ನನಗೆ ಪ್ರಪೋಸ್ ಮಾಡಿದರು. ಆಮೇಲೆ ನಂಗೆ ಗೊತ್ತಿಲ್ಲ, ಅವ್ರು ಕಂಡ್ರೆ ನಂಗೆ ಭಾಳ ಇಷ್ಟ ಆಯಿತು. ಸೊ ಒಪ್ಕೊಂಡೆ. ನಂತರ ಅದನ್ನು ನಮ್ಮ ತಂದೆಯವ್ರಿಗೆ ಹೇಳೋದಿತ್ತಲ್ಲ, ಅದು ಭಾಳ ಕಠಿಣವಾದಂಥ ನಿರ್ಧಾರ. ಬಟ್ ಆದರೆ ನಮ್ಮ ತಂದೆಯವ್ರಿಗೆ ಹೇಳೋಕ್ಕೆ ನನಗೆ ಧೈರ್ಯ ಇರಲಿಲ್ಲ. ಪತ್ರದ ಮುಖಾಂತರ ಬರೆದೆ ನಮ್ಮ ತಂದೆಗೆ. ನಮ್ಮ ಮನೇಲೆಲ್ಲ ಅದಕ್ಕೆ ವಿರೋಧನೇ ಬಿಡಿ. ಯಾರು ಮೊದಲನೇ ಮಗಳು, ಅದು ಓದಿಸಿದ್ದಾರೆ, ಇಷ್ಟೆಲ್ಲ ಮಾಡಿದ್ಮೇಲೆ ನೀನು ಅದೆಲ್ಲ ಇರುತ್ತಲ್ಲ ತಂದೆ ತಾಯಿ, ನಾವು ಹೇಳ್ದೋ ನಾವು ನೋಡ್ದವ್ರು ಮಾಡ್ಕೋಬೇಕು ಅಂತ. ತಂದೆಗೆ ಪತ್ರ ಬರೆದೆ, ಈ ಥರ ನಾನು ಒಬ್ಬರನ್ನು ಪ್ರೀತಿ ಮಾಡ್ತಿದ್ದೀನಿ, ಅವ್ರು ನನ್ನ ಜೊತೆಲೇ ಡಾಕ್ಟ್ರು ಅಂತೆಲ್ಲ. ಸೊ ನೀವು ಅಷ್ಟೊತ್ತಿಗೆ ವರಗಳೆಲ್ಲ ನಂಗೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ನಂಗೆ ಅದೆಲ್ಲ ನೋಡೋದಿರಲಿಲ್ಲ. ಒಂದು ಸಲ ಒಬ್ಬರಿಗೆ ನೀವು ಮನಸ್ಸು ಕೊಟ್ಟ ಮೇಲೆ ಇದನ್ನೆಲ್ಲ ಮಾಡಬಾರ್ದು ಅಂಥೇಳಿ. ಆಮೇಲೆ ನಮ್ಮ ತಂದೆ ಒಂದು ವಾರ 15 ದಿವಸ ನನ್ನ ಜೊತೆ ಮಾತಾಡಲಿಲ್ಲ. ಅವ್ರಿಗೊಂಥರ ಶಾಕ್ ಆಯಿತು. ನಂತರ ಒಪ್ಕೊಂಡ್ರು, ಮದುವೆ ಆಯಿತು. ಇದು ಮೊದಲನೆಯ ತಿರುವು ನನ್ನ ಬದುಕಲ್ಲಿ. ನನ್ನ ಮನೆಯವರು ಸ್ಕೂಲ್ ಟೀಚರ್ ಮಗ, ಗುಲ್ಬರ್ಗಕ್ಕಿರ್ತಾರೆ. ನಮಗೆ ಏನಂದರೆ ಏನೂ ಗೊತ್ತಿಲ್ಲ ಗುಲ್ಬರ್ಗದು. ಅಲ್ಲಿ ನಮಗೆಲ್ಲ ಏನು, ಗುಲ್ಬರ್ಗ, ಬೀದರ್, ರಾಯಚೂರು ಅಂದರೆ ನೀರಿಲ್ದಿರೋ ಪ್ರದೇಶ, ಗಿಡಗಳು ಮರಗಳು ಇದ್ದಾವೋ ಇಲ್ಲೋ, ಬಿದ್ದಿಗೆಗಳು, ಬಿಸಿಲು ಇದೆ ಅಲ್ವಾ. ನಮ್ಮ ಮನೇಲಿ ಎಲ್ಲರೂ ಯಾರನ್ನ ಮದುವೆ ಮಾಡ್ಕೊಂಡು ಹೋಗ್ತಾ ಇದೀಯಾ ನೀನು, ಆ ಥರ ಅವರಿಗೆ. ಬಟ್ ಆದರೆ ನಮಗೇನು ಪ್ರೀತಿ, ಆವಾಗ ಪ್ರೀತಿ ಮುಖ್ಯ ನಮಗೆ. ಸೊ ಹಾಗಾಗಿ ಗುಲ್ಬರ್ಗಕ್ಕೆ ನಾನು ಮದುವೆ ಆಗಿ ಹೋದೆ. ಗುಲ್ಬರ್ಗ ಅವ್ರದ್ದೊಂದು ಸಿಂಪಲ್ ಫ್ಯಾಮಿಲಿ. ನಮ್ಮದು ಭಾಳ ರಾಜಕೀಯವಾಗಿ ಬೇರೆ ಥರ ಒಂದು ನಮ್ಮದು ಎಲ್ಲ ಜನ. ಇಲ್ಲಿ ಅವರು ಮಾತ್ರ, ಅವ್ರ ಸಿಂಪಲ್ ಫ್ಯಾಮಿಲಿ. ಆದರೆ ಗುಲ್ಬರ್ಗ ನನಗೆ ಬದುಕನ್ನು, ನಿಜವಾದ ಬದುಕು, ಇಲ್ಲಿ ಅಪ್ಪ ಅಂದೆಲ್ಲ ಶ್ರೀಮಂತಿಕೆ. ಸೊ ನಾನು ಯಾವತ್ತೂ ಏನೋ ಕಷ್ಟಪಟ್ಟವಳೇ ಅಲ್ಲ ಇಲ್ಲಿ ಎಲ್ಲೂ. ಬಟ್ ಅಲ್ಲಿ ಹೋದ್ಮೇಲೆ ಯಾವುದೇ ಥರ ನಮ್ಮ ತಂದೆ ತಾಯಿ ಇದು ಸಹಾಯ ತಗೊಳ್ಳಾರ್ದೆ ನಾವಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಲೋನ್ ತೊಗೊಳ್ಳೋದಾಗಲಿ, ಕ್ಲಿನಿಕ್ ಓಪನ್ ಮಾಡೋದಾಗಲಿ. ಬಟ್ ಅಲ್ಲಿ ಹೆಂಗಂತಂದರೆ ಅಂದರೆ ಅವರೆಲ್ಲರೂ ತುಂಬ ಕನ್ಸರ್ವೇಟಿವ್ ಫ್ಯಾಮಿಲಿ. ತಲೆ ಮೇಲೆ ಈಗಲೂ ನಮ್ಮ ಅತ್ತೆಯವರು ಹಿಂಗೆ ಸೆರಿಗೆ ಹಾಕ್ಕೊಂಡಿರ್ತಾರೆ. ನನ್ನ ಅವ್ರಿಗಿತ್ತಿನೂ ಅಷ್ಟೇ, ಅಂದರೆ ನನ್ನ ಕೋ-ಸಿಸ್ಟ್ರು, ನನ್ನ ಮದುವೆ ಆಗೋಕ್ಕೆ ಅವ್ರು ಆಗಿದ್ರು, ಅವ್ರೂ ಅಷ್ಟೇ. ಅವ್ರೂ ಹಿಂಗೆ ಹಾಕ್ಕೊಂಡು ಅವ್ರ ಮನೆಯವ್ರನ್ನ ಬನ್ನಿರಿ, ಕೂತ್ಕೊಳ್ರಿ, ಎದೊಳ್ರಿ, ಎಲ್ಲ ರೀ. ನಾನು ಹೋದರೆ ನಮಗೆ ಇದು ಸೆರ್ಗೊತ್ಕೊಳ್ಳೋದು, ನಾನು ಡಾಕ್ಟ್ರನ್ನೇ ಮದುವೆ ಮಾಡ್ಕೊಂಡು. ಅಂದರೆ ಅವ್ರ ಮನೆಯಲ್ಲಿ ಒಂದು ಸಣ್ಣದಕ್ಕೂ ಪ್ರತಿಯೊಂದಕ್ಕೂ ಒಂದು ಹೋರಾಟ. ರಮೇಶ್ ಅಂತ ಹೆಸರು. ಈಗ ನಮ್ಮಮ್ಮ ಯಾವತ್ತೂ ನಮ್ಮ ಅಪ್ಪನ ಕೃಷ್ಣ ಅಂತ ಕರಿತಿರ್ಲಿಲ್ಲ. ನಿಮ್ಮ ತಾಯಿ ನಿಮ್ಮ ತಂದೆ ಹೆಸರು ಕರಿತಿದ್ರೋ ಏನೋ ಗೊತ್ತಿಲ್ಲ. ಇಲ್ಲ ಬನ್ನಿರಿ, ಏನ್ರಿ ಕೇಳಿಸ್ತಾ ಇದೆಯಾ, ಹಿಂಗೆ ಮಾತಾಡೋದು, ಆಯಿತಾ. ನಾನು ರಮೇಶ್ ಅಂತ ಕರೆಯೋದು. ಸೊ ನನ್ನ ಅಜ್ಜಿ ಇದ್ದರು, ರಮೇಶ್ ಅವ್ರ ಅಜ್ಜಿ. ಅವ್ರು ಹೇಳ್ತಾಯಿದ್ರಿ, ಏನು ಇದು ನಿನ್ನ ಹೆಂಡ್ತಿ ನಿನ್ನ ಹೆಸರು ಹೇಳಿದ್ರು ರಮೇಶ್ ಅದಕ್ಕೆ ಹೋಗ್ತಾಳೆ ಅಂತ. ಆದರೆ ಪ್ರತಿಯೊಂದೂ ನನ್ನ ಮನೆಯವರು ಅವ್ರ ಮನೆಯವರನ್ನು ಒಪ್ಸಿದ್ರು. ಅಂದರೆ ನಾನು ಡಾಕ್ಟ್ರು, ಜೊತೆಯಲ್ಲಿರೋಳು. ಹೇಗೆ ನಾವು ಹಳೆಯದನ್ನು ಅಂತಂದರೆ ನೀವು ಹೇಗಿದ್ದೀರಾ ಹಾಗೆ ನಾವು ಬದುಕಬೇಕು ಅನ್ನೋದು ತಪ್ಪು. ಚೇಂಜ್ ಆಗ್ತಾ ಹೋಗಬೇಕು ಅನ್ನೋದು. ಹಾಗೆ ಅವರೂ ಸಹ ನಮ್ಮ ಜೊತೆ ನಿಂತ್ಕೊಂಡ್ರು. ಅವರೇ ನಮ್ಮ ತಂದೆ ತಾಯಿ ಆದರು. ಯಾಕಂದರೆ ಒಂದು ಹೆಣ್ಮಗಳು ಮದುವೆ ಆಗಿ ಹೋದ್ಮೇಲೆ ಅವರೇ ನನ್ನ ತಂದೆ ತಾಯಿ. ಮತ್ತು ನನ್ನ ಮನೆಯವ್ರದ್ದು ಗ್ರೇಟ್ನೆಸ್ ಏನಂತಂದರೆ, ಎಷ್ಟೇ ಅವ್ರ ಮನೆಯವರು ಕೆಲವೊಂದು ಬದಲಾವಣೆ, ಅಲ್ಲಿ ಈಗ ದಸರಾ ಹಬ್ಬ ಎಲ್ಲ ಬಂದರೆ ಅಥವಾ ಮುಟ್ಟಾದರೆ ಇದೆಲ್ಲ ತುಂಬ ಸೂಕ್ಷ್ಮ, ತುಂಬ ಮಡಿ ಮುಟ್ಟು ಎಲ್ಲ ತುಂಬ ಕಷ್ಟ ನಮಗೆ ಇದನ್ನೆಲ್ಲ ಹೊಂದ್ಕೊಳ್ಳೋದು. ಬಟ್ ಎಲ್ಲ ಸಮಯದಲ್ಲೂ ನನ್ನ ಮನೆಯವ್ರು ನನ್ನ ಜೊತೆ ಇದ್ದರು. ಅಂದರೆ ಅವ್ರ ಮನೆಯವ್ರನ್ನ ಕ್ರಮೇಣವಾಗಿ ಆ ಬದಲಾವಣೆಯ ಒಂದು ಇದಕ್ಕೆ ತೊಗೊಂಡು ಬಂದು ನಿಲ್ಲಿಸಿದ್ರು. ಸೊ ಹಾಗಾಗಿ ನನ್ನ ಅತ್ತೆ ಮಾವ ತುಂಬ ನಮ್ಮ ಮೊದಲಿನ ಜೀವನದಲ್ಲಿ ನಮ್ಮ ಹತ್ರ ಏನಿರಲಿಲ್ಲ. ರಮೇಶ್ ಹತ್ರ ಒಂದು 2 ವೀಲರ್ ಇತ್ತು.
ಅದು ಬಿಟ್ಟರೆ ಏನೂ ಇಲ್ಲ. ಇಲ್ಲಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದೆ ಕಾರಲ್ಲಿ, ಡ್ರೈವರು ಎಲ್ಲರೂ ಇದ್ದರು. ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಂದ ಮತ್ತೆ ಬರೋದಿದೆಯಲ್ಲ, ಹಂತವಾಗಿ ನಾನು ನನ್ನ ಮನೆಯವರು ಲೋನ್ ಮಾಡ್ತಾ ಪ್ರತಿಯೊಂದನ್ನು ಬೆಳೀತಾ ಸೆಕೆಂಡ್ ಹ್ಯಾಂಡ್ ಕಾರು, ಎಲ್ಲ ಹಾಗೆ ಸೆಕೆಂಡ್ ಹ್ಯಾಂಡ್ ಕಾರು, ಸೆಕೆಂಡ್ ಹ್ಯಾಂಡ್ AC ಮನೆಗೆ, ಎಲ್ಲ ಹಂತವಾಗಿ ಬೆಳೀತಾ ಕಡೆಗೆ ಒಂದಿನ ಬೆನ್ಸ್ ತೊಗೊಂಡ್ವಿ ಇಬ್ಬರು. ಆವಾಗ ನನ್ನ ಮನೆಯವರು ಎಷ್ಟು ಪ್ರೌಡ್ ಫೀಲ್ ಆದರು. ಅಂದರೆ ನಮ್ಮಂಥವ್ರೂ ಸಹ ಬೆನ್ಸ್ ತೊಗೋಬೋದಾ ಅನ್ನೋ ಒಂದು ಪರಿಕಲ್ಪನೆನ ನಾವಿಬ್ಬರು ಸುಳ್ಳು ಮಾಡಿದ್ವಿ, ನಿಜ ಮಾಡಿದ್ವಿ.